ನೋಡಿ ಬೆಂಗಳೂರಿಂದ ಶುರು ಮಾಡಿ ನಾವು ನಾಗ್ಪುರಿಂದ ನಾವು ಲಕ್ನೋ ಬಂದು ಲಕ್ನೋಗಿಂದ ನೇಪಾಳಿ ಬಂದು ಈ ಒಂದೇ ಕಾರಲ್ಲಿ 25,000 ಕಿಲೋಮೀಟರ್ ಇವರು ಟ್ರಾವೆಲ್ ಮಾಡ್ಬೇಕು ಅಂತಿದ್ದಾರೆ. 16 ಜನ ಗಂಡಸರು 3 ಜನ ಹೆಣ್ಮಕ್ಳು. ಏಜ್ ಇಸ್ ಜಸ್ಟ್ ಎ ನಂಬರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಏಜ್ ಇಸ್ ಜಸ್ಟ್ ಎ ನಂಬರ್. ಡೋಂಟ್ ಥಿಂಕ್ ದಟ್ ಓಕೆ ನನ್ಗೆ ಇದಾಗಲ್ಲ ಅದಾಗಲ್ಲ. ಅಪ್ ಟು ಲಂಡನ್ ನಾವು ರೋಡ್ ಅಲ್ಲೇ ಹೋಗೋದು. ಜರ್ಮನಿ 2 ಭಾಗ ಆಗೋಯ್ತು ಮಹಾಯುದ್ಧದಲ್ಲಿ ಅಂತ. ಆ ಒಂದು ದೇಶ ಯಾಕೆ ಈ ತರ ಎಲ್ಲ ಆಯ್ತು ಏನು ಅಂದ್ರೆ ದೇಶ ನೋಡೇ ತಿಳ್ಕೊಳ್ಳೋಣ ಅಂತ. ಓಕೆ ಸರ್, ಟೋಟಲಿ 25,000 ಕಿಲೋಮೀಟರ್ ಆಗುತ್ತೆ. ಎಕ್ಸಾಕ್ಟ್ಲಿ. ಯಾವಾಗ ಹೇಳ್ತಾ ಇರ್ತೀವಿ ನಾವು ಮನುಷ್ಯರು ಮಾತಾಡಕ್ ಬರುತ್ತಷ್ಟೇ, ಇಲ್ಲಾಂದ್ರೆ ನಾವು ಪ್ರಾಣಿಗಳೇ ಅಂತ. ಆಕ್ಚುಲಿ ಮನುಷ್ಯರಿಗೆ ಅಷ್ಟೇ ಅಲ್ಲ ಪಾಸ್ಪೋರ್ಟ್ ಬೇಕಾಗಿರೋದು, ನಮ್ ಪಾಸ್ಪೋರ್ಟ್ ವೆಹಿಕಲ್ಗೂ ಬೇಕು. ಅಂದ್ರೆ ವೀಸಾ ಬೇಕು, ಪಾಸ್ಪೋರ್ಟ್ ನಮ್ಗೆ ಇರುತ್ತೆ. ಓಕೆ ವೇಟ್ ಎಲ್ರು ಹೇಗಿದ್ದಾರೆ? ನಾನಂತೂ ಸಖತ್ತಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ತಗೊಂಡ್ಬಂದಿದ್ದೀನಿ. ಏನು ಅಂತಂದ್ರೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿಂದ ಲಂಡನ್ಗೆ ಇವರು ಫ್ಲೈಟಲ್ಲಿ ಹೋಗ್ಬೋದು. ಆದ್ರೆ ಇವರು ಫ್ಲೈಟಲ್ಲಿ ಹೋಗ್ತಾ ಇಲ್ಲ, ಕಾರಲ್ಲಿ ಹೋಗ್ತಾ ಇದ್ದಾರೆ. ಯಾವ ತರ ಅಂತ ಆದ್ರೆ 85 ಡೇಸ್ ಟೋಟಲ್ ಟ್ರಿಪ್ ಇದೆ, ಪ್ಲಸ್ 38 ಕಂಟ್ರೀಸ್ನ ಇದೇ ಕಾರಲ್ಲಿ ಸುತ್ತಬೇಕಂತ ಅನ್ಕೊಂಡಿದ್ದಾರೆ. ಜೊತೆಗೆ ಈ ಒಂದೇ ಕಾರಲ್ಲಿ 25,000 ಕಿಲೋಮೀಟರ್ ಇವರು ಟ್ರಾವೆಲ್ ಮಾಡ್ಬೇಕು ಅಂತಿದ್ದಾರೆ. ಇದೆಲ್ಲ ಜರ್ನಿ ಯಾವ ತರ ಇರುತ್ತೆ ಅಂತೆಲ್ಲ ಇದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಂತೀರಾ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸರ್ ಆರಾಮಿದ್ದೀರಾ ಸರ್? ಆರಾಮಾಗಿದ್ದೀನಪ್ಪ, ನೀನ್ ಹೆಂಗಿದ್ಯಾ? ಸಕ್ಕತ್ತಾಗಿದ್ದೀನಿ ಸರ್. ಸರ್ ಏನ್ ಸರ್ ಜರ್ನಿ ಇದು? 25,000 ಕಿಲೋಮೀಟರ್ ಕಾರಲ್ಲಿ ಜರ್ನಿ ಮಾಡ್ಬೇಕು ಅಂತಿದ್ದೀರಾ? ಎಷ್ಟ್ ಜನ ಹೋಗ್ತಿದ್ದೀರಾ? ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ? ಏನು ಎತ್ತ ಅಂತ ಕಥೆನ ನಮ್ ವೀಕ್ಷಕರಿಗೆ ಹೇಳ್ಬಿಡಿ ಸರ್, ಇದೇನ್ ಜರ್ನಿ ಅಂತ. ಖಂಡಿತಪ್ಪ. ನನ್ನ ಹೆಸರು ಮುರಳಿ ಕೃಷ್ಣ ಅಂತ. ನಾವು ಒಟ್ಟು 19 ಜನ ನಾವು ಈ ಜರ್ನಿನ ನಾವು ಮಾಡ್ಕೊಂಡಿದೀವಿ ಹೊರಡ್ಬೇಕು ಅಂತ. 19 ಜನದಲ್ಲಿ ಇದೊಂದು ವಿಶೇಷತೆ ಏನಂತಂದ್ರೆ ನನ್ ಜೊತೆ ನನ್ ಮಗಳು ಬರ್ತಾ ಇದ್ದಾಳೆ. ನನಗೆ 61 ವರ್ಷ, ಅವಳಿಗೆ 28 ವರ್ಷ. ನನ್ನ ಹೆಸರು ಮುರಳಿ ಕೃಷ್ಣ, ಅವಳ ಹೆಸರು ಪ್ರೇರಣಾ ಎಂ ಕೃಷ್ಣ. ಜೊತೆಗೆ ಇನ್ನಿಬ್ರು 2 ಫ್ಯಾಮಿಲಿ ಬರ್ತಾ ಇದಾರೆ. ಮಿಡ್ಲ್ ಏಜ್ ಅಲ್ಲಿ ಇರೋರು, ಸ್ವಲ್ಪ ಇನ್ನೊಂದು 59-60 ವರ್ಷದಲ್ಲಿರೋರು. ಒಟ್ಟು ನಾವು 19 ಜನದಲ್ಲಿ 16 ಜನ ಗಂಡಸರು, 3 ಜನ ಹೆಣ್ಮಕ್ಳು ನಾವು ಟ್ರಾವೆಲ್ ಮಾಡ್ತಾ ಇದೀವಿ. ಇದು 25,000 ಕಿಲೋಮೀಟರ್ ಪ್ರಯಾಣ. ಅಂದ್ರೆ ನೀವ್ ಹೇಳ್ದಂಗೆ ಮುಂಚೆ ಹೇಳಿದ್ರಲ್ಲ, ಫ್ಲೈಟ್ ಅಲ್ಲಿ ಹೋಗ್ತಾರೆ, ರೈಲ್ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ನಾವು ಅದನ್ನ ಬಿಟ್ಬಿಟ್ಟು ನಾವು ರಸ್ತೆಲಿ ಹೋಗೋಣ, ರಸ್ತೆಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸರ್ ಇದು ಬೆಂಗಳೂರಿಂದ ನೀವೇನ ಸ್ಟಾರ್ಟ್ ಮಾಡ್ತೀರಾ? ಲೈಕ್ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗೋದಾ ಅಥವಾ ಮಧ್ಯಕ್ಕೆ ಸಿಗುವಂತ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀರಾ ಹೆಂಗೆ? ಎಕ್ಸಾಕ್ಟ್ಲಿ. 38 ದೇಶನ ನಾವು ಮುಂಚೆ ಶುರು ಮಾಡ್ತಾ ಇರೋದು ಬ್ಯಾಂಗ್ಳೂರಿಂದ. ಇದು ಬ್ಯಾಂಗ್ಳೂರಿಂದ ಶುರು ಮಾಡಿ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತ ಅದಕ್ಕೂ ಒಂದು ಕಾರಣ ಇದೆ. ನಮ್ಮ ಕರ್ನಾಟಕ ಇಲ್ಲದೆ ಇರೋದು ಎಲ್ಲೂ ಇಲ್ಲ. ಹೌದು, ಅಂದ್ರೆ ಇಟ್ಸ್ ಕಾಲ್ಡ್ ಆಸ್ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ. ಅಂದ್ರೆ ಒಂದು ರಾಜ್ಯ ಹಲವು ಜಗತ್ತುಗಳು. ಒಂದೇ ರಾಜ್ಯದಲ್ಲಿ ಅಷ್ಟು ಹಲವು ಜಗತ್ತುಗಳು ಇದ್ರೂ ಸಹ ನಾವು ಜಗತ್ತನ್ನ ಇನ್ನು ಪರ್ಯಟನೆ ಮಾಡೋಣ ಅಂತ ಹೊರಟಿದೀವಿ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಬಟ್ ನನ್ನ ಒಂದು ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ ದೇಶನೂ ನೋಡ್ಬೇಕು, ಕೋಶನ ಓದ್ಬೇಕು. ಹಾಗಾಗಿ ದೇಶನೂ ನೋಡ್ಬೇಕು, ಕೋಶನ ಓದ್ಬೇಕು ಅನ್ನೋ ದಾಟಿನಲ್ಲಿ ನಾವು ಕೋಶ ಒಂದಷ್ಟು ಓದಿದೀವಿ. ಈ ದೇಶನೂ ನೋಡೋಣ, ಪರ್ಯಟನೆ ನೋಡ್ಬಿಡೋಣ ಅಂತ. ಅಷ್ಟೇ. ಓಕೆ ಸರ್, ಇದು ಎಲ್ಲೆಲ್ಲಿಂದ ಜರ್ನಿ ಅಂತ ನಮ್ ವೀಕ್ಷಕರಿಗೆ? ಖಂಡಿತ. ನೋಡಿ ಬೆಂಗಳೂರಿಂದ ಶುರು ಮಾಡಿ ನಾವು ನಾಗ್ಪುರಿಂದ ನಾವು ಲಕ್ನೋ ಬಂದು ಲಕ್ನೋಗಿಂದ ನೇಪಾಳಿ ಬಂದು, ನೇಪಾಳಿಂದ ಟಿಬೆಟಿಗೆ ಬಂದು, ಟಿಬೆಟ್ ಮೇಲೆ ಮುಖಾಂತರ ಚೈನಾ ಮುಖಾಂತರ ಹಿಂಗ್ ಹೋಗ್ತೀವಿ. ಚೈನಾದಲ್ಲಿ ಮುಖಾಂತರ ಹೋಗಿ ನೆಕ್ಸ್ಟ್ ಕಜಾಕ್ಸ್ತಾನಿಗೆ ಬರ್ತೀವಿ. ಸ್ವಲ್ಪ ಪಾರ್ಟ್ ಕಜಾಕ್ಸ್ತಾನಿಗೆ ಬಂದು ಆಮೇಲೆ ಈ ಕಿರ್ಗಿಸ್ತಾನಿಗೆ ಬರ್ತೀವಿ, ಆಮೇಲೆ ತಜಿಕಿಸ್ತಾನಿಗೆ ಬರ್ತೀವಿ, ಆಮೇಲೆ ಉಜ್ಬೇಕಿಸ್ತಾನ್ ಸ್ವಲ್ಪ ಕವರ್ ಮಾಡ್ತೀವಿ. ನಂತರ ಮತ್ತೆ ಕಜಾಕ್ಸ್ತಾನಿಗೆ ಬರ್ತೀವಿ. ಕಜಾಕ್ಸ್ತಾನ ಬರೋಷ್ಟೊಳಗೆ 17,000 ಕಿಲೋಮೀಟರ್ ಕವರ್ ಮಾಡಿರ್ತೀವಿ ಹತ್ತತ್ರ. ನಂತರ ನಾವು ಕಜಾಕ್ಸ್ತಾನ್ ಇಂದ ನಾವು ರಷ್ಯಾ ಎಂಟರ್ ಆಗ್ತೀವಿ. ರಷ್ಯಾ ಎಂಟರ್ ಆಗಿ ಮಾಸ್ಕೋ ಮೂಲಕವಾಗಿ ನಾವು ಯುರೋಪಿಯನ್ ಕಂಟ್ರೀಸ್ ಗೆ ಎಂಟರ್ ಆಗ್ತೀವಿ. ಲಟಾವಿಯಾ ಬರ್ತೀವಿ, ಲಿಥುವೇನಿಯಾ ಬರ್ತೀವಿ, ಬೆಲಾರಸ್ ಮಿನ್ಸ್ಕ್ ಕ್ಯಾಪಿಟಲ್ ಬರ್ತೀವಿ, ಪೋಲ್ಯಾಂಡ್ ವಾರ್ಸಾಗ್ ಬರ್ತೀವಿ, ಆಮೇಲೆ ಜೆಕೋಸ್ಲೋವಾಕ್ ಬರ್ತೀವಿ, ಸ್ಲೋವಾಕಿಯಾಗ್ ಬರ್ತೀವಿ, ಹಂಗೇರಿಗೆ ಬರ್ತೀವಿ, ಮತ್ತೆ ಸರ್ಬಿಯಾಗ್ ಬರ್ತೀವಿ, ರೊಮೇನಿಯಾಗ್ ಬರ್ತೀವಿ, ಬಲ್ಗೇರಿಯಾಗ್ ಬರ್ತೀವಿ, ಗ್ರೀಸ್ ಬರ್ತೀವಿ, ಸ್ವಲ್ಪ ನಾರ್ತ್ ಮೆಸಿಡೋನಿಯಾ ಸ್ವಲ್ಪ ಟಚ್ ಮಾಡ್ತೀವಿ ಅಷ್ಟೇ. ಆಮೇಲೆ ಆಲ್ಬೇನಿಯಾಗ್ ಬರ್ತೀವಿ, ಸರಯೋವಾ ಬರ್ತೀವಿ, ಇದು ಕ್ಯಾಪಿಟಲ್ ಕ್ರೊಯೇಷಿಯಾದು. ಆಮೇಲೆ ಸ್ಲೋವೇನಿಯಾ ಬರ್ತೀವಿ. ಅದ ನಂತರ ಈ ಕಡೆ ಇಟಲಿಗೆ ಬಂದು ನಂತರ ನಾವು ಈ ಇದಕ್ ಬರ್ತೀವಿ. ಯಾವ ದೇಶ ಇದು ಅಂತಂದ್ರೆ ಜರ್ಮನಿಗೆ ಬರ್ತೀವಿ. ಜರ್ಮನಿಗೆ ಬಂದು ನಾವು ನೆದರ್ಲ್ಯಾಂಡ್ಸ್ ಹತ್ರ ಹೋಗಿ ಮತ್ತೆ ನಾವು ಫ್ರಾನ್ಸ್ ಬಂದು ಈ ಬ್ರುಸೆಲ್ಸ್ ಮೂಲಕ ಲಂಡನ್ಗೆ ಮುಟ್ತೀವಿ. ಲಂಡನ್ ಸಹ ನಾವು ಇಂಗ್ಲಿಷ್ ಚಾನಲ್ ಅಂಡರ್ಗ್ರೌಂಡ್ ಅಲ್ಲಿ ಹೋಗ್ತೀವಿ. ಅಂದ್ರೆ ಅಪ್ ಟು ಲಂಡನ್ ನಾವು ರೋಡ್ ಅಲ್ಲೇ ಹೋಗೋದು. ಓಕೆ ಸರ್, ಟೋಟಲಿ 25,000 ಕಿಲೋಮೀಟರ್ ಆಗುತ್ತೆ. ಎಕ್ಸಾಕ್ಟ್ಲಿ. 38 ದೇಶ, 25,000 ಕಿಲೋಮೀಟರ್, 85 ದಿನಗಳ ಪರ್ಯಟನೆ.
ಓಕೆ ಸರ್, ಈ ಅಷ್ಟು ಪ್ಲೇಸಸ್ ಗಳಲ್ಲಿ ನಿಮಗೆ ಎಕ್ಸೈಟ್ಮೆಂಟ್ ಇರುವಂತ ಪ್ಲೇಸಸ್ ಯಾವ್ದು ಸರ್? ನೀವು ಇವಾಗ ತುಂಬಾ ಚೆನ್ನಾಗಿ ಕೇಳಿದ್ರಿ. ನೀವು ಕೇಳಿರ್ಬೋದು, ಮೊದಲನೇ ಏನಪ್ಪಾ ಮಹಾಯುದ್ಧ, ಎರಡನೇ ಮಹಾಯುದ್ಧ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವಾರ್ ಅಂತ ಕೇಳಿರ್ತೀರಲ್ಲ, ಹೆಚ್ಚು ಕಡಿಮೆ ಆಗಿದ್ದಲ್ಲ ಇಲ್ಲೇ. ಓಕೆ ಓಕೆ, ಈ ಯುರೋಪಿಯನ್ ಕಂಟ್ರೀಸ್ ಅಲ್ಲೇ ಆ ಸಮಯದಲ್ಲಿ ಜರ್ಮನಿ, ಆಮೇಲೆ ಇಟಲಿ, ಆಮೇಲೆ UK, ಅಂದ್ರೆ ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಆಮೇಲೆ ರಷ್ಯಾ, ಇವು ಮೇಜರ್ ಕಂಟ್ರೀಸ್ ಇನ್ವಾಲ್ವ್ ಆಗಿರುತ್ತವೆ. ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟು ನೋ ದಿ ಹಿಸ್ಟ್ರಿ ಆಫ್ ದಿ ನಮ್ಮ ಮಹಾಯುದ್ಧದನ್ನ ನಾವು ತಿಳ್ಕೊಬೇಕು. ಯಾಕೆ ಅಂತ ಅಂದ್ರೆ ಇದನ್ನ ತಿಳ್ಕೊಳ್ಳೋದ್ರಿಂದ ನಮಗೆ ಇನ್ನ ಅದನ್ನ ಓದಿರ್ತೀವಿ, ಆ ಪ್ರದೇಶಗಳಲ್ಲಿ ಈಗ ಹಾನಿಗಳಾಗಿರುತ್ತೆ, ಏನೆಲ್ಲ ಆಗಿರುತ್ತೆ, ಜನಗಳು ಎಷ್ಟು ಕಷ್ಟಪಟ್ಟಿರ್ತಾರೆ, ಸಿಚುವೇಶನ್ ಏನಿದೆ, ಇದರಿಂದ ನಾವೇನ್ ಕಲಿಬಹುದು. ನಮ್ಮ ಒಂದು ಈ ಪರ್ಯಟನೆಯ ಒಂದು ಮಂತ್ರನೇ ವಿಶ್ವಶಾಂತಿ ಅಂತ. ಅಂದ್ರೆ ವಿಶ್ವಕ್ಕೆ ಶಾಂತಿನ ನಾವು ಇದ್ ಮಾಡೋದಕ್ಕೆ ನಾವು ಇದೊಂದು ಪರ್ಯಟನೆ ಒಂದು ಲೋಗೋ ಥೀಮ್ ಇಟ್ಕೊಂಡಿದೀವಿ. ಸರ್, ಇವಾಗ ಕಾರ್ ಮೇಂಟೆನೆನ್ಸ್ ಯಾವ ತರ, ಟೆಕ್ನಿಕಲ್ ಪಾರ್ಟಿ ಬಂದ್ಬಿಡ ಖಂಡಿತ ಬರೋಣ ಸರ್. ಇದು ಯಾವ ಕಾರ್ನ ಯಾವ ತರ ರೆಡಿ ಮಾಡಿದೀರಾ, ಕಾರ್ನ ಯಾವ ತರ ಸರ್ವಿಸ್ ಮಾಡಿದೀರಾ, ಅದ್ರ ಬಗ್ಗೆ ಟೆಕ್ನಿಕಲ್ ಪಾರ್ಟ್ ಹೇಳಕ್ ಹೋದ್ರೆ ಒಟ್ಟು ಇದ್ರೊಳಗೆ ನಮ್ಗೆ 6 SUV ಸ್ಪೋರ್ಟ್ಸ್ ಯುಟಿಲಿಟಿ 6 ಇದೆ. ಒಂದು ಟೊಯೋಟಾ ಲ್ಯಾಂಡ್ ಕ್ರೂಸರ್ ಇದೆ, ಆಮೇಲೆ ಐಲೆಕ್ಸ್ ಇದೆ, ಆಮೇಲೆ ಮಹೇಂದ್ರ ಗಾಡಿಗಳು ಝೈಲೋ ಇದೆ, ಆಮೇಲೆ XUV 500 ಇದೆ. ಈ ತರ ಒಂದು 5 ಗಾಡಿಗಳಿದಾವೆ, 6 ಗಾಡಿಗಳಿದಾವೆ. ಆಮೇಲೆ ಮಿತ್ಸುಬಿಷಿ ಪೆಜಾರೋ ಇದೆ, ಇದೆಲ್ಲ ಇದೆ. ಅದಾದ ನಂತರ ನಮ್ಗೆ 4 ಬೈಕರ್ಸ್ ಇದಾರೆ, ಇದ್ರ ಜೊತೆಗೆ ಬೈಕರ್ಸ್ ಇದಾರೆ, ಅವರು ಬರ್ತಾರೆ, ಒಟ್ಟು 19 ಜನ ಹೋಗ್ತಾ ಇದೀವಿ. 19 ಮೆಂಬರ್ಸ್ ಹೋಗ್ತಾ ಇದೀವಿ. ನೀವು ಟೆಕ್ನಿಕಲ್ ಅಂತ ಕೇಳಿದ್ರಿ, ಟೆಕ್ನಿಕಲ್ ಆಲ್ರೆಡಿ ಎಲ್ಲಾ ವೆಹಿಕಲ್ ಸರ್ವಿಸ್ ಆಗಿ ಅದೆಲ್ಲ ರೆಡಿ ಆಗಿದೆ. ಅದಾದ್ಮೇಲೆ ನಮಗೆ ಮುಂದೆ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಎಲ್ಲಾ ಸ್ಪೇರ್ ಪಾರ್ಟ್ಸ್ ತಗೊಂಡಿದೀವಿ, ಆ ಮೇಂಟೆನೆನ್ಸ್ ಏನ್ ಬೇಕೆಲ್ಲ ತಗೊಂಡಿದೀವಿ. ಆಮೇಲೆ ಎಲ್ಲೆಲ್ಲಿ ಏನೇನ್ ಸರ್ವಿಸ್ ಸಿಗುತ್ತೆ ಅನ್ನೋದು ನಮಗೆ ಮಾಹಿತಿ ಇದೆ. ಆ ಮಾಹಿತಿನ ಇಟ್ಕೊಂಡು ನಾವು ಹೊರಟಿದೀವಿ ನಾವು. ಹಾಗಾಗಿ ಒಂದು 5,000 ಕಿಲೋಮೀಟರ್ ಒಂದೊಂದ್ಸಲ ಸರ್ವಿಸ್ ಮಾಡೋದು, ಎಲ್ಲೆಲ್ಲಿ ಯಾವ ಊರಲ್ಲಿ ಅದೇ ಕೇಳುವಂತ. ಟೋಟಲ್ 25,000 ಕಿಲೋಮೀಟರ್ಸ್ ಅಂತಂದ್ರೆ ನೀವು ಒಂದ್ ಕಾರ್ ಅಂತಂದ್ರೆ ಯಾವ್ದೇ ಒಂದು ಮೆಕ್ಯಾನಿಕಲ್ ಡಿವೈಸ್ ಆದ್ರೂ ಒಂದಿಷ್ಟು ಕಿಲೋಮೀಟರ್, ಒಂದಿಷ್ಟು ರನ್ ಆದ್ಮೇಲೆ ಒಂದಿಷ್ಟು ಸರ್ವಿಸ್ ಅಂತ ಮಾಡ್ಸ್ಬೇಕಾಯ್ತು. ಸೊ ಅದು ಯಾವ ತರ ಮೇಂಟೈನ್ ಮಾಡಿ? ಖಂಡಿತ ಅದನ್ನ ಹೇಳಿದ್ನಲ್ಲ, ನಾವು ಹೆಚ್ಚು ಕಡಿಮೆ ಒಂದು 10 ದಿನ ನಾವು ನೇಪಾಳದವರೆಗೂ ಇರ್ತೀವಿ. ಅದು ನೇಪಾಳದಲ್ಲಿದ್ದಾಗ ಒಂದ್ ಸರ್ವಿಸ್ ಒಂದ್ಸಲ ಚೆಕ್ ಮಾಡ್ತೀವಿ. ಆಮೇಲೆ ಯಾವ್ದೇ ನಾವು ಇದ್ರು ಒಂದು ಸರ್ವಿಸ್ ಏರಿಯಾ ಇರೋ ಜಾಗದಲ್ಲಿ ಉಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಿದೀವಿ, ಅದು ಮಾಡಿದ್ವಿ. ಯಾಕಂದ್ರೆ ಎಲ್ಲರೂ ಟೆಕ್ನಿಕಲ್ ಆಗಿರೋದಿಲ್ಲ, ಹಾಗಾಗಿ ಅಲ್ಲೆಲ್ಲ ನಾವು ನೋಡ್ಕೊಂಡಿದೀವಿ. ಈ ಒಂದು ಇಂಡಿಯಾ ಟು ಲಂಡನ್ ಟೂರ್ ನ ಆರ್ಗನೈಸರ್ ಇಲ್ಲಿದ್ದಾರೆ ಸರ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇದ್ರ ಬಗ್ಗೆ? ನಮಸ್ಕಾರ. ನಾವು ಇಂಡಿಯಾದಿಂದ ಲಂಡನ್, ಬೆಂಗಳೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾರೆ ನಿಮ್ಗೆ. ಹಾಗಾಗಿ ಸೊ ನಾವು 2018 ಅಲ್ಲೂ ಬೆಂಗಳೂರಿಂದ ಪ್ಯಾರಿಸ್ ವರೆಗೂ ನಾವು ಹೋಗಿದ್ವಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಇದನ್ನ ಮತ್ತೆ ತಿರ್ಗಾ ಇದು ಸೆಕೆಂಡ್ ಎಡಿಷನ್. ಈ ಸಲ ಲಂಡನ್ ವರೆಗೂ ನಾವು ಇದನ್ನ ಮಾಡಿದೀವಿ. ನಮ್ ಜೊತೆ ಇನ್ನೂ 2 ಕಂಪ್ನಿ ಇದೆ. ನನ್ನ ಕಂಪ್ನಿ ಹೆಸರು ವರ್ಲ್ಡ್ ಆನ್ ವೀಲ್ಸ್ ಅಂತ. ಇನ್ನೂ 2 ಕಂಪ್ನಿ ಇದಾರೆ. ಚೇಂಜಿಂಗ್ ಸನ್ಸೆಟ್ ಅಂತ ಬೆಂಗಳೂರವರು, ರೋಹಿತ್ ಅಂತ, ಆಮೇಲೆ ಶ್ರೀನಿವಾಸ್ ಅಂತ ನಮ್ ಸಾಗರದವರು. ನಾವು 3 ಜನ ಸೇರಿ ಇದನ್ನ ಆರ್ಗನೈಸ್ ಮಾಡಿದೀವಿ. ಸೊ ನಮಗೆ ಸಾಕಷ್ಟು ಎಂಕರೇಜ್ಮೆಂಟ್ ಇದೆ ಎಲ್ಲಾ ಕಡೆಯಿಂದನು. ತುಂಬಾ ಎಂಕ್ವೈರೀಸ್ ಇತ್ತು ಕಂಡಕ್ಟ್ ಮಾಡಿ ಅಂತ. ಸೊ ಆ ಒಂದು ಇದ್ರ ರಿಕ್ವೆಸ್ಟ್ ಮೇಲೆ ನಾವು ಇದನ್ನ ಆರ್ಗನೈಸ್ ಮಾಡಿದ್ವಿ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇದನ್ನ ಪ್ರತಿ ವರ್ಷ ಮಾಡೋಣ ಅಂತಿದೀವಿ. ಜನಗಳಿಗೆ ಪ್ರತಿ ವರ್ಷ 365 ಡೇಸ್ ಅಲ್ಲಿ ಒಂದು 85 to 100 ಡೇಸ್ ಇದಕ್ಕೆ ತೆಗೆದಿಟ್ಬಿಡೋಣ ಅಂತ. ಹೌದೌದು, ಖಂಡಿತ. ಸೊ ಇದನ್ನ ಮಾಡ್ತಾ ಇದೀವಿ. ನಮ್ಗೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದನ್ನ ಜನಕ್ಕೂ ಟ್ರಾವೆಲಿಂಗ್ ಮಾಡ್ಬೇಕಂತೇಳಿ ತುಂಬಾ ಇಷ್ಟ ಇದೆ. ಹಾಗಾಗಿ ದೇವ್ರು ಎಲ್ರಿಗೂ ಅವಕಾಶ ಕೊಡಲ್ಲ. ಅವಕಾಶ ಕೊಟ್ಟಾಗ ಅದನ್ನ ಯೂಸ್ ಮಾಡ್ಕೊಂಡು ನಮ್ಗಂತೂ ಒಂದ್ 100 ದಿವಸ ತೆಗಿಬೇಕು ನಾವು ಲೈಫ್ ಅಲ್ಲಿ. ಸೊ ಅದ್ ತೆಗೆದ್ರೆ ಒಂದ್ಸಲ ಟ್ರಿಪ್ ಹೋಗಿ ಬಂದ್ರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ನ ನೀವು ಎಷ್ಟು ಬೆಲೆ ಕೊಟ್ರು ನೀವು ಅದನ್ನ ಪರ್ಚೇಸ್ ಮಾಡಕ್ ಆಗಲ್ಲ. ಅಷ್ಟು ಬ್ಯೂಟಿಫುಲ್ ಮೆಮರೀಸ್ ಇರುತ್ತೆ. ನೀವು ಒಂದೊಂದು ಮೂಮೆಂಟ್ ಎಂಜಾಯ್ ಮಾಡ್ತೀರಾ. ಯಾವ ರೀತಿ ಇದೆ ಅಲ್ಲಿ, ಊಟ ಹೇಗಿದೆ, ಜನ ಹೇಗಿದ್ದಾರೆ, ಅವ್ರ ಕಲ್ಚರ್ ಡಿಫ್ರೆಂಟ್. ಟ್ರಾವೆಲಿಂಗ್ ಮಾಡಿದಾಗ ನಿಮ್ಗೆ ಸಾಕಷ್ಟು ಹೊಸ ಅನುಭವಗಳು ಸಿಗುತ್ತೆ. ನೀವ್ ಹೇಳ್ದಂಗೆ ದೇಶ ಸುತ್ತು ಕೋಶ ಹೋಗೋದು, ನಾನು ಸ್ವಲ್ಪ ಕೋಶ ಓದೋದು ಕಡಿಮೆ, ದೇಶ ದಾಸಿ ಸುತ್ತಾನ ಅಂತ ಇದ್ದೀನಿ. ಸೊ ಕೆಲವು ಕಂಟ್ರೀಸ್ ಬೈ ರೋಡೇ ಮಾಡಿದೀನಿ. ಲೈಕ್ ನ್ಯೂಜಿಲ್ಯಾಂಡ್ ಮಾಡಿದೀನಿ, ಆಮೇಲೆ ಕೆನಡಾ ಮಾಡಿದೀನಿ. ಎಂಟೈರ್ ಕೆನಡಾ ಬೈ ರೋಡ್ ಮಾಡಿದೀನಿ, ಒಂದ್ ಎಂಡಿಂದ ಇನ್ನೊಂದ್ ಎಂಡ್. US ಕೆಲವು ಕಂಟ್ರೀಸ್ ಕವರ್ ಮಾಡಿದೀನಿ. ಸಾಕಷ್ಟು ಇನ್ನೂ ನೋಡೋದಿದೆ. ದೇವರ ಆಶೀರ್ವಾದ ಕೊಟ್ರೆ ಇನ್ನೂ ಸ್ವಲ್ಪ ಕಠಿಣ. ನಿಮ್ ಜರ್ನಿ ಇನ್ನೂ ಸ್ವಲ್ಪ ಜಾಸ್ತಿ ರೀಚ್ ಆಗ್ಲಿ, ಆಲ್ ಓವರ್ ವರ್ಲ್ಡ್ ಕವರ್ ಮಾಡಿ. ಕೆಲವೊಂದಿಷ್ಟು ದೇಶಗಳಿಗೆ ಬಿಟ್ರೆ ಇನ್ನೊಂದಿಷ್ಟು ನೀವು ಹೋಗ್ತಿರುವಂತ ದೇಶಗಳಿಗೆ
ಪಾಸ್ಪೋರ್ಟ್ ಅಂತ ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್? ರಾಜು, ನೀವು ಆಕ್ಚುಲಿ ಆಗ್ಲೇ ಪ್ರಶ್ನೆ ಕೇಳ್ತೀರಾ ಅನ್ಕೊಂಡಿದ್ದೆ, ನೀವು ಮರ್ತೋಗ್ಬಿಟ್ಟಿದ್ದೀರಾ. ಆಕ್ಚುಲಿ ನಮ್ಮ ಮನುಷ್ಯರಿಗೆ ಅಷ್ಟೇ ಅಲ್ಲ ಪಾಸ್ಪೋರ್ಟ್ ಬೇಕಾಗಿರೋದು, ನಮ್ ಪಾಸ್ಪೋರ್ಟ್ ವೆಹಿಕಲ್ಗೂ ಬೇಕು, ಅಂದ್ರೆ ವೀಸಾ ಬೇಕು. ಪಾಸ್ಪೋರ್ಟ್ ನಮ್ಗಿರುತ್ತೆ, ಆಮೇಲೆ ವೀಸಾ ಬೇರೆ ಬೇರೆ ಕಂಟ್ರಿಗಳು ತಗೋಬೇಕಾಗತ್ತೆ. ಮೇಜರ್ ಆಗಿ ನಾವು ಯುರೋಪ್ ಮತ್ತು ಏಷ್ಯಾ ಕಂಟ್ರಿಗಳು ಹೋಗ್ತಾ ಇರೋದ್ರಿಂದ ಯುರೋಪ್ಗೆ ನಮ್ಗೆ 2 ವೀಸಾ ಬೇಕಾಗತ್ತೆ. ಒಂದು ಯುಕೆದು ಎಕ್ಸ್ಕ್ಲೂಸಿವ್ ಒಂದು ವೀಸಾ ಬೇಕಾಗತ್ತೆ, ಇನ್ನು ಶೆಂಜನ್ ವೀಸಾ ಅಂತ. ಅದರ್ ದನ್ ಯುಕೆ ಯಾವ ಯುರೋಪಿಯನ್ ದೇಶ ಇದೆಯಲ್ಲ, ಯಾವ್ದಾರ ಒಂದು ಯುರೋಪಿಯನ್ ದೇಶದಲ್ಲಿ ನೀವು ವೀಸಾ ತಗೊಂಡ್ರು ಎಲ್ಲಾ ದೇಶಗಳಿಗೂ ಎಂಟ್ರಿ ಸಿಗುತ್ತೆ. ಹಾಗಾಗಿ ನಾವು ತಗೋಬೇಕಾಗತ್ತೆ. ಬೇಸಿಕ್ ರಿಕ್ವೈರ್ಮೆಂಟ್ ಏನು ಅಂತಂದ್ರೆ, ನೀವು ಆ ದೇಶದಲ್ಲಿ ಉಳ್ಕೋಬಾರ್ದು. ನಿಮ್ಗೆ ಹಣದ ಸ್ವಾವಲಂಬನೆ ಇದೆಯಾ, ವಾಪಸ್ ಬರಕ್ ಆಗತ್ತಾ ನಿಮ್ ಕೈಯಲ್ಲಿ, ಅದಕ್ಕೆ ಒಂದು 6 ತಿಂಗಳದ್ದು ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸಬೇಕಾಗತ್ತೆ. ಆಮೇಲೆ ಅಲ್ಲಿ ಒಂದು ಅಕಾಮಿಡೇಷನ್ ಇರೋದು ಅದ್ರದ್ದು ಡೀಟೇಲ್ಸ್ ಕೊಡ್ಬೇಕಾಗತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕು ನಮ್ಮ ಜೊತೆಗೆ ಐಡಿ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಕನ್ಸರ್ನ್ RTO ಇಂದ ತಗೋಬೇಕು. ನಮ್ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡಕ್ಕೆ DL ಅಲ್ದೇನೆ ಅದರದನ್ನ ಬೇರೆ ದೇಶಕ್ಕೆ ಹೋದಾಗ ಐಡಿ ಬೇರೆ ಬೇಕು. ಹೌದು. ಓಕೆ ಓಕೆ ಸರ್, ಯಾವ ತರ ಕ್ಲಾಸ್ ಎಲ್ಲ ಯಾವ ತರ ಮ್ಯಾನೇಜ್ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ? ಕ್ಲಾಸ್ ಅಂತಂದ್ರೆ ನಾವು ಒಂದು ಗಾದೆ ಇದೆ, ಅಂದ್ರೆ ಲೆಸ್ ಇಸ್ ಮೋರ್ ಅಂತ, ಕಡಿಮೆನೆ ಜಾಸ್ತಿ ಅಂತ. ಹೌದು. ಆ ರೀತಿನಲ್ಲಿ ನಾವು ಎಷ್ಟು ಮಿನಿಮಲ್ ತಗೊಂಡೋಗೋದು ಒಳ್ಳೇದು. ಆಮೇಲೆ ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಮನುಷ್ಯರು ಮಾತಾಡಕ್ ಬರುತ್ತಷ್ಟೇ, ಇಲ್ಲಾಂದ್ರೆ ನಾವು ಪ್ರಾಣಿಗಳೇ ಅಂತ. ಹೌದೌದು. ಹಾಗಾಗಿ ನಾವು ಪ್ರಾಣಿಗಳೇನೋ ಬ್ರಷ್ ಮಾಡ್ತಾವ, ಸ್ನಾನ ಮಾಡ್ತಾವ, ಬಟ್ಟೆ ಚೇಂಜ್ ಮಾಡ್ತಾವ. ಇದೊಂದು ಸಣ್ಣ ಒಂದು ವಿಷಯ ತಲೆಯಲ್ಲಿ ಇಟ್ಕೋಬೇಕು. ಯಾಕೆ ನಾವು ಇಷ್ಟು ದೂರ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಎಷ್ಟು ಕಡಿಮೆ ನಾವು ವಸ್ತುಗಳನ್ನ ತಗೊಂಡೋಗಿ ಒಳ್ಳೆ. ಆಮೇಲೆ ಆಹಾರದ ಬಗ್ಗೆ ಹೇಳ್ತಾರೆ, ಆಹಾರ ಏನ್ ಸರ್ ಮಾಡ್ತೀರಾ, ಬೇರೆ ಕಡೆ ಊಟಕ್ಕೆಲ್ಲ ನಮ್ದು ಬೇರೆ ಇರುತ್ತೆ. ನಮ್ಗೇನು ಅಂದ್ರೆ ವೆಜಿಟೇರಿಯನ್ ಪೂರ್ತಿ ಇರೋರು ಏನ್ ಮಾಡ್ತಾರೆ, ನಾನ್ ವೆಜಿಟೇರಿಯನ್ ಇರೋರಿಗೆ ಏನ್ ತೊಂದರೆ ಆಗೋದಿಲ್ಲ, ವೆಜಿಟೇರಿಯನ್ ಸ್ವಲ್ಪ ತೊಂದರೆ ಆಗ್ಬಹುದು. ಆದ್ರೆ ಏನು ಅಂತ ನಾವು ಎಲ್ಲರಿಗೂ 90 ಡೇಸ್ ಟ್ರಿಪ್ ಅಲ್ಲಿ 40-45 ದಿನಗಳ ಟ್ರಿಪ್ ಅಲ್ಲಿ ನಾವು ಇದು ಮಾಡಿದೀವಿ, ಏನು ಪ್ಲಾನ್ ಮಾಡಿದೀವಿ. ಪ್ಯಾಕ್ ಫುಡ್, ಈ ಆಡುಕುಳ್ಳೆ ಆಮೇಲೆ MTR ಅವ್ರದ್ದು ಫುಡ್ಸ್ ಇರುತ್ತಲ್ಲ ಅದೊಂದು ತಗೊಂಡಿದೀವಿ. ಆಮೇಲೆ ಒಳಗಡೆ ಕೆಲವೊಂದು ಗ್ಯಾಡ್ಜೆಟ್ಸ್ ಇದಾವೆ ಕಾರಲ್ಲಿ, ಅದನ್ನ ಬಿಸಿ ನೀರ್ ಮಾಡ್ಕೋಬಹುದು, ಸ್ವಲ್ಪ ಬಿಸಿ ಅನ್ನ ಮಾಡ್ಕೋಬಹುದು, ರೈಸು ತಗೊಂಡ್ ಹೋಗ್ತಾ ಇದೀವಿ. ಆಮೇಲೆ ಇನ್ನೊಂದ್ ಪ್ಲಾನ್ ಏನಿದೆ ಅಂತ, ನಾವು ಯಾವುದೇ ದೇಶನ ಫಸ್ಟ್ ನಾವು ಒಂದು ಪ್ಲೇಸ್ ಬಿಡೋಕೆ ಮುಂಚೆ ಒಂದಷ್ಟು ಬ್ರೆಡ್, ಒಂದು ಹಾಲು, ಮೊಟ್ಟೆ ಅಥವಾ ಒಂದಷ್ಟು ಫ್ರೂಟ್ಸ್ ಸಿಗುತ್ತೆ. ಅವನ್ ತಗೊಂಡ್ಬಿಟ್ರೆ ನಮ್ಗೇನ್ ತೊಂದರೆ ಆಗೋದಿಲ್ಲ. ಮತ್ತೆ ಯುರೋಪಿಯನ್ ನೇಷನ್ ಎಂಟರ್ ಆಗ್ಬೇಕಾದ್ರೆ ಮುಂಚೆನೆ ಹೇಳಿದಾರೆ ಕಜಾಕ್ಸ್ತಾನ್ ಎಲ್ಲ ತೊಂದರೆ ಇಲ್ಲ ಅಂತ, ಆದ್ರೆ ಸೆಂಟ್ರಲ್ ಏಷ್ಯಾದಲ್ಲಿ ತೊಂದರೆ ಆಗ್ಬೋದು ಅಂತ ಅಂದ್ರೆ ಇಷ್ಟೆಲ್ಲ ನಾವು ರಿಸರ್ವ್ ಇರಬೇಕು. ಯುರೋಪಿಯನ್ ಕಂಟ್ರೀಸ್ ಹೋದ್ರೆ ಏನ್ ತೊಂದರೆ ಆಗೋದಿಲ್ಲ. ಫುಡ್, ಇಂಡಿಯನ್ ಫುಡ್ ಔಟ್ಲೆಟ್ಸ್, ರೆಸ್ಟೋರೆಂಟ್ಸ್ ತುಂಬಾ ಇದಾವೆ. ಒಂದು 20 ದಿನ ನಮ್ಗೆ ಅನ್ಸ್ಬಹುದು, ಬಟ್ 45 ದಿನಗಳಿಗೆ ಆಗೋಷ್ಟು ನಾವು ಎಲ್ಲರದು ಪ್ಯಾಕೆಟ್ ಫುಡ್ಸ್ ಇದಾವೆ ತಗೊಂಡಿದ್ದೀವಿ. ಅವ್ನು ಬರೀ ರೋಡ್ ಟ್ರಿಪ್ ಅಷ್ಟೇ ಅಂತ ಬರೀ ರೋಡಲ್ಲಿ ಹೋಗ್ತಾ ಇರೋದೇ ಅಲ್ಲ, ನಾವು ಆಯಾ ಪ್ರದೇಶದಲ್ಲಿ ಏನೇನು ಐತಿಹಾಸಿಕ ಮತ್ತು ಕಲ್ಚರಲ್ ಪ್ಲೇಸಸ್ ಅದೆಲ್ಲ ನೋಡ್ಕೊಂಡು ಅದ್ರ ಇತಿಹಾಸ ತಿಳ್ಕೊಂಡೇ ಹೋಗ್ತೀವಿ ನಾವು. ಆಲ್ವೇಸ್ ಮೋಸ್ಟ್ ಈಗ ವಿಡಿಯೋ ಮಾಡಕ್ಕಿಂತ ನಿಮ್ ಬಂದ್ಮೇಲೆ ವಿಡಿಯೋ ಮಾಡಕ್ ನನಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಯಾವ ತರ ನಿಮ್ ಎಕ್ಸ್ಪೀರಿಯನ್ಸ್? ಆಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅಂದ್ರೆ ಎಲ್ಲ ಡೇ 1 ಇಂದ ನಾವು ಮಾಡ್ತಾ ಇದೀವಿ. ಆಲ್ರೆಡಿ ನಮ್ಮ ಗ್ರೂಪ್ ಅಲ್ಲಿ 2-3 ಬ್ಲಾಗರ್ಸ್ ಇದಾರೆ, ಟ್ಯೂಬರ್ಸ್ ಇದಾರೆ. ನಾನು ಈ ಏಜ್ ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದೀನಿ. ಸರ್ ಈ ಏಜ್ ಅಲ್ಲಿ ಅಂತಲ್ಲ ಸರ್, ನೀವು ಫುಲ್ ಹೈಪರ್ ಆಕ್ಟಿವ್ ಇದ್ದೀರಾ. ಇಲ್ಲ ಇರ್ಲಿ, ಈ ಏಜ್ ಅಲ್ಲಿ ಅಂತಂದ್ರೆ ಯಾಕೆ ಹೇಳಕ್ ಹೊರಟೆ ಅಂತಂದ್ರೆ, ಏಜ್ ಇಸ್ ಜಸ್ಟ್ ಎ ನಂಬರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಏಜ್ ಇಸ್ ಜಸ್ಟ್ ಎ ನಂಬರ್. ಡೋಂಟ್ ಥಿಂಕ್ ದಟ್ ಓಕೆ ನನ್ಗೆ ಇದಾಗಲ್ಲ ಅನ್ನೋದಕ್ಕೆಲ್ಲ ಮಾಡಬಹುದು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಂದು MK ಪಯಣ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಫಾಲೋ ಮಾಡಬಹುದು. ಎವ್ರಿ ಡೇ 1 ಡೇ 2 ನಮ್ದು ಈವೆಂಟ್ಸ್ ಆಗ್ತಾನೆ ಇರ್ತೀನಿ. ನಿಮ್ಮ ಮನೆಯಲ್ಲಿ ರೂಮ್ ಅಲ್ಲಿ ಏನ್ ಸೆಟಪ್ ಮಾಡಿರ್ತೀರಲ್ಲ ನೀವು, ಬೆಡ್ ಆಗ್ಲಿ, ವಿಂಡೋ ಆಗ್ಲಿ, ಪಿಲ್ಲೋ ಆಗ್ಲಿ, ಆ ತರನೇ ಈ ಒಂದು ಕಾರಲ್ಲಿ ಸೆಟಪ್ ಮಾಡಿರುವಂತದ್ದು. ಇದ್ರೊಳಗಡೆ ನಿಮ್ಗೆ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಈ ಒಳಗಡೆ ಇರುವಂತ ಒಂದು ಬೆಡ್ ಆಗಿರ್ಬೋದು, ಪಿಲ್ಲೋ ಆಗಿರ್ಬೋದು, ಹಾಗೆ ವಿಂಡೋ ನೀವು ನೋಡ್ತಾ ಇರ್ಬೋದು. ಟ್ರಾವೆಲಿಂಗ್ ಮಾಡ್ತಾ ವಿಂಡೋ ಫೀಲ್ ನಾವು ಮಾಡ್ಕೊಬಹುದು. ಹಾಗೆ ಫ್ಯಾನ್ ಸಹ ಇದೆ. ಇದ್ರ ವಿಡಿಯೋನ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಒಂದು ಕ್ಯಾರವ್ಯಾನ್ ಮಾಡ್ತೀನಿ. ಅದನ್ನ ನಿಮ್ಗೂ ಶೇರ್ ಮಾಡ್ತೀನಿ. ಸೊ ಯು ಕ್ಯಾನ್ ಆಲ್ಸೋ ಲಿಂಕ್ ನಮ್ಮ ವೀಕ್ಷಕರಿಗೂ ಎಲ್ಲ ನಮ್ಮ ವೀಕ್ಷಕರಿಗೆ. ಆಮೇಲೆ ಇಲ್ಲಿ ಬೇಸಿಕಲಿ ಇನ್ನೊಂದು ಹೇಳಕ್ ಹೊರಟಿದ್ದೀನಿ, ಇದು ನಾವ್ ಏನೇ ಮಾಡಕ್ ಹೊರಟು ನಮ್ಮ ಒಂದು ಸ್ವಂತಕ್ಕೆ, ನಮ್ಮ ಒಂದು ಸಂತೋಷಕ್ಕೆ, ನಮ್ಮ ಒಂದು ಇಂಟರ್ನಲೈಸೇಷನ್ಗೋಸ್ಕರ ಹೊರತು ಈ ಮಾಹಿತಿ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ನಿಮ್ಗೊಂದು ಅನುಕೂಲ ಆಗುತ್ತೆ. ನಾಳೆ ನೀವು ಪ್ಲಾನ್ ಮಾಡ್ಬೇಕು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಲಿ ಕೊಡ್ತಾ ಇದೀವಿ ಹೊರತು ಮತ್ತಿನ್ನೇನು ಇದಕ್ಕೆ ಇನ್ನು ಮುಂದೆ ಏನು ಅಟ್ಯಾಚ್ ಮಾಡೋಂಥದ್ದೇನಿಲ್ಲ. ಇಟ್ ಈಸ್ ಓನ್ಲಿ ಅವರ್ ಇಟ್ ವಿಲ್ ಶೋ ಅಸ್ ವೇರ್ ವಿ ಆರ್. ಎಂಡ್ ಆಫ್ ದ ಜರ್ನಿ ನೀವು ಹೇಳದಂಗೆ ಆ ಜರ್ನಿ ಮುಗಿಸ್ ಬಂದ್ಮೇಲೆ ಗೊತ್ತಾಗತ್ತೆ ಏನು ಏನ್ ಕಲ್ತಿದೀನಿ ಅನ್ನೋದಕ್ಕಿಂತ ಇಷ್ಟೇನಾ, ಇಷ್ಟೇನಾ, ಇಷ್ಟಕ್ಕೆ ಇಷ್ಟೆಲ್ಲ ಹೊಡೆದಾಡ್ತಾ ಇದೀವಿ ಜೀವನದಲ್ಲಿ ಅನ್ನೋದು ಬರುತ್ತೆ. ಈಗಲೇ ಬಂದಿರಲ್ಲ ಅಂತ ಎಷ್ಟೋ ಜನಕ್ಕೆ. ಬಟ್ ದೇಶ ಮತ್ತು ಸುತ್ತೋದ್ರಿಂದ, ಕೋಶೋದ್ರಿಂದ ಇನ್ನೂ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ
ಒಂದು ಅನಿಸಿಕೆ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್ ವ್ಯೂವರ್ಸ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಲೈಫು ಹಿಂಗೇನೆ